ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ವರ್ಸಸ್ ಟಿಪ್ಪು ಫೋಟೋ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಫ್ಲೆಕ್ಸ್ ಗಲಾಟೆಯ ಕೇಸಲ್ಲಿ ಚಾಕುವನ್ನ ಇರಿದ ಇಬ್ಬರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ನದೀಂ ಮತ್ತು ಅಬ್ದುಲ್ ರೆಹಮಾನ್, 25 ವರ್ಷದ ನದೀಂ ಹಾಗೇನೆ 25 ವರ್ಷದ ರೆಹಮಾನ್ ಅನ್ನ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೆಸಿ ನಗರದ ನದೀಂ, ಬುದ್ಧ ನಗರದ ಅಬ್ದುಲ್ ರೆಹಮಾನ್ ಈಗಾಗಲೇ ಬಂಧಿತರಾಗಿದ್ದಾರೆ. ಶಿವಮೊಗ್ಗ, ಭದ್ರಾವತಿಯಲ್ಲಿ ಆಗಸ್ಟ್ 18ರವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಿವಮೊಗ್ಗದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ರೌಂಡ್ಸ್ ಅನ್ನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಗಲಾಟೆ, ಫ್ಲೆಕ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಫೈರಿಂಗ್ ಕೂಡ ನಡೆದಿದೆ. ಜಬೀವುಲ್ಲಾ ಅನ್ನುವ ಆತನ ಬಂಧನಕ್ಕೆ ಅಂತ ಹೇಳಿ ಮುಂದಾಗಿತ್ತು ಖಾಕಿ. ಆಗ ಆತ ಪೊಲೀಸರಿಗೆ ಚಾಕು ತೋರಿಸಿ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಸ್ಕೇಪ್ ಆಗೋದಕ್ಕೆ ಜಬೀವುಲ್ಲಾ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಜಬೀವುಲ್ಲಾ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ ಪೊಲೀಸರು. ವಿನೋಬನಗರ ಪಿಎಸ್ಐ ಮಂಜುನಾಥ್ ಪುರಿ ಅವರು ಬಂಧಿಸಿದ್ದು ಶಿವಮೊಗ್ಗದ ಫಲಕ್ ಪ್ಯಾಲೇಸ್ ಹಿಂದೆ ಆರೋಪಿಯನ್ನ ಬಂಧಿಸಲಾಗಿದೆ. ಆತ ಪೊಲೀಸರ ಗುಂಡಿನ ದಾಳಿಗೆ ಜಬೀವುಲ್ಲಾ ಕಾಲಿಗೆ ಗಾಯ ಆಗಿದೆ. ಅದಕ್ಕಿಂತ ಮುಂಚೆ ಜಬೀವುಲ್ಲಾ ಪೊಲೀಸರು ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಆತ ಪೊಲೀಸರ ಮೇಲೇನೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಸೊ ತಮ್ಮ ರಕ್ಷಣೆಗಾಗಿ ಪೊಲೀಸರು ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಜೊತೆಗೆ ಆತನ ಕಾಲಿಗೂ ಕೂಡ ಗುಂಡನ್ನ ಹಾರಿಸಿದ್ದಾರೆ. ಅನಂತರ ಆತನನ್ನ ಬಂಧಿಸಲಾಗಿದೆ. ಈಗಾಗಲೇ ಆತನ ಕಾಲಿಗೆ ಗುಂಡೇಟಾಗಿರೋದ್ರಿಂದ ಮೆಗ್ಗಾನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ಮೆಗ್ಗಾನ ಆಸ್ಪತ್ರೆಯಲ್ಲಿ ಜಬೀವುಲ್ಲಾಗೆ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಚಾಕುರಿತಕ್ಕೆ ಒಳಗಾದ ಪ್ರೇಮ್ ಸಿಂಗ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿನ್ನೆ ಗೃಹ ಸಚಿವರಾಗಿರ್ಬೋದು, ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಜೊತೆಗೆ ಗೃಹ ಸಚಿವರು ಹೇಳಿದ್ದಾರೆ, ಅಲ್ಲಿ ಕಟ್ಟೆಚ್ಚರಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪ್ರೇಮ್ ಸಿಂಗ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ ಅನ್ನುವ ಮಾಹಿತಿಯನ್ನ ಗೃಹ ಸಚಿವರು ಹಾಗೇನೆ ಅಲ್ಲಿ ಇರುವಂತಹ ಉಸ್ತುವಾರಿ ಸಚಿವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿನ್ನೆ ನಡೆದಂತಹ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬರ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಈಗ ಆತನನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ನಡೆಯಿತು, ಈಗ ಆತನ ಸ್ಥಿತಿ ಹೇಗಿದೆ? ನವಿತಾ, ಶಿವಮೊಗ್ಗದಲ್ಲಿ ಪ್ರೇಮ್ ಸಿಂಗ್ ಎಂಬಾತನ ಮೇಲೆ ಚಾಕು ಹಾಕಿದಂತಹ ಬಳಿಕ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ರು. ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತಲೂ ಕೂಡ ಅಷ್ಟೇ ನಾಕಾಬಂದಿ ಹಾಕಿ ಆರೋಪಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋಕೆ ಮುಂದಾದ್ರು. ಈ ಒಂದು ಸಂದರ್ಭದಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧನ ಕೂಡ ಮಾಡ್ತಾರೆ. ಉಳಿದಂತಹ ಇಬ್ಬರು ಆರೋಪಿಗಳಿಗೋಸ್ಕರ ತೀವ್ರ ಶೋಧ ಕಾರ್ಯವನ್ನು ಕೂಡ ಮಾಡ್ತಿದ್ರು. ಈ ಒಂದು ದೃಶ್ಯ ಏನ್ ಕಾಣ್ತಿದೆ, ಇಲ್ಲಿ ಪ್ರಮುಖವಾದಂತಹ ಆರೋಪಿ ಮತ್ತೆ ಚಾಕುವನ್ನ ಹಾಕಿದ್ದಂತಹ ಜಬೀವುಲ್ಲಾ ಎಂಬುವಂತ ಆರೋಪಿ ಅಡಗಿ ಕುಳಿತಿರೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಮಾಹಿತಿ ಕೂಡ ಅಷ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ 10 ಗಂಟೆ ವೇಳೆಗೆ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಜಬೀವುಲ್ಲಾ ಎನ್ನುವಂತ ಈ ಒಂದು ಪ್ರಕರಣದ ಮೇನ್ ಆರೋಪಿ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಜೊತೆಗೆ ಒಂದಷ್ಟು ಎಂಒಬಿ ಪ್ರಕರಣದಲ್ಲಿ ಶಿವಮೊಗ್ಗ ಪೊಲೀಸರಿಂದ ಸಾಕಷ್ಟು ಬಾರಿ ಬಂಧನವಾಗಿದ್ದಂತಹ ಜಬೀವುಲ್ಲಾನಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ಮಾಡ್ತಾರೆ. ಯಾವಾಗ ಇಬ್ಬರು ಆರೋಪಿಗಳ ಬಂಧನದ ಸುದ್ದಿ ಗೊತ್ತಾಗುತ್ತೋ ತಕ್ಷಣವೇ ಜಬೀವುಲ್ಲಾ ಆತ ಅಪ್ಸ್ಕ್ಯಾಂಡ್ ಆಗ್ತಾನೆ. ಜೊತೆಗೆ ಆತನ ಬಳಿ ಇದ್ದಂತಹ ಒಂದು ಮೊಬೈಲ್ ಫೋನ್ ಅನ್ನು ಕೂಡ ಅಷ್ಟೇ ಸ್ವಿಚ್ ಆಫ್ ಮಾಡ್ಕೊಂತಾನೆ. ತದನಂತರ ಪೊಲೀಸರು ಆತನಿಗೋಸ್ಕರ ಹುಡುಕಾಟವನ್ನ ಮಾಡ್ತಾ ಇದ್ರು. ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ನ ಮುಖಾಂತರವಾಗಿ ಆತ ಈ ಒಂದು ಓಂ ಲೇಔಟ್ ಅಂತ ಏನಿದೆ, ಇದು ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಓಂ ಲೇಔಟ್ ನಲ್ಲಿರುವಂತಹ ಒಂದು ನಿರ್ಜನ ಪ್ರದೇಶದಲ್ಲಿ ಆತ ಅಡಗಿ ಕುಳಿತಿರ್ತಾನೆ. ಯಾಕಂದ್ರೆ ಆತ ಹೊರಗಡೆ ಹೋದಂತ ವೇಳೆಯಲ್ಲಿ ಆತನ ಮುಖ ಚಹರೆ ಕೂಡ ಅಷ್ಟೇ ಪೊಲೀಸರಿಗೆ ಗೊತ್ತಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಪೊಲೀಸರ ಠಾಣೆಗಳಿಗೂ ಕೂಡ ಅಷ್ಟೇ ಆತನ ಭಾವಚಿತ್ರವನ್ನು ಕಳಿಸಿ ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ಜನವಾದಂತಹ ಪ್ರದೇಶ ನೋಡ್ತಾ ಇರಬಹುದು. ಅಕ್ಕಪಕ್ಕದಲ್ಲೂ ಕೂಡ ಅಷ್ಟೇ ಮನೆಗಳು ಯಾವೂ ಕೂಡ ಇಲ್ಲ. ಇಂತಹ ಒಂದು ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಂತ ಆತ ಇಲ್ಲಿ ಅಡಗಿ ಕುಳಿತಿರ್ತಾನೆ. ಜೊತೆಗೆ ಆತ ಯಾರ ಸಂಪರ್ಕದಲ್ಲೂ ಕೂಡ ಇರೋದಿಲ್ಲ. ಈ ರೀತಿಯಾಗಿ ಒಬ್ಬನೇ ಇದ್ದಂತಹ ವೇಳೆಯಲ್ಲಿ ಈತನ ಬಗ್ಗೆ
ಮುಂಜಾನೆ ಸುಮಾರು 4:15 5 ಗಂಟೆ ವೇಳೆಯಲ್ಲಿ ಪೊಲೀಸರಿಗೊಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾದಂತ ತಕ್ಷಣ ವೈರ್ಲೆಸ್ ನ ಮುಖಾಂತರವಾಗಿ ಇಲ್ಲಿ ವಿನೋಬ ನಗರ ಸಬ್ ಇನ್ಸ್ಪೆಕ್ಟರ್ ಆದಂತಹ ಮಂಜುನಾಥ್ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಮಂಜುನಾಥ್ ಅವರು ಕೂಡಲೇ ಗಸ್ತಿನಲ್ಲಿರ್ತಾರೆ. ತಕ್ಷಣ ತನ್ನ ಇಬ್ಬರು ಸಿಬ್ಬಂದಿಯವರೊಂದಿಗೆ ಈ ಒಂದು ಸ್ಪಾಟ್ ಏನಿದೆ, ಒಂದು ಶೂಟೌಟ್ ಆದಂತಹ ಸ್ಪಾಟ್, ಈ ಒಂದು ಸ್ಪಾಟ್ ಗೆ ಬಂದು ಆತನನ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಜಬೀವುಲ್ಲಾ ತನ್ನ ಬಳಿ ಇದ್ದಂತಹ ಒಂದು ಚಾಕುವಿನಿಂದ ಇಬ್ಬರು ಪೊಲೀಸ್ ಪೇದೆಗಳ ಮೇಲೆ ಆತ ಹಲ್ಲೆಗೂ ಕೂಡ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಪ್ರಾಣ ರಕ್ಷಣೆಗೋಸ್ಕರ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡ್ತಾರೆ. ಆದ್ರೂ ಕೂಡ ಅಷ್ಟೇ ಆತ ಕೇಳೋದಿಲ್ಲ. ಜೊತೆಗೆ ನೀವು ನೋಡ್ತಾ ಇರಬಹುದು, ಈಗಾಗಲೇ ಫೈರ್ ಮಾಡಿದಂತಹ ಒಂದು ದೃಶ್ಯದಲ್ಲಿ ಗ್ರಿಲ್ ರೀತಿಯಲ್ಲಿ ಸುತ್ತುವರೆದಂತ ಕಾರಣಕ್ಕೋಸ್ಕರ ಆತ ಆ ಒಂದು ಪ್ಲೇಸ್ ನಿಂದ ಎಲ್ಲಿಯೂ ಕೂಡ ಹೋಗೋದಕ್ಕಾಗೋದಿಲ್ಲ. ತಕ್ಷಣವೇ ಪೊಲೀಸರ ಮೇಲೆ ಯಾವಾಗ ಅಟ್ಯಾಕ್ ಮಾಡಲು ಮುಂದಾಗ್ತಾನೋ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಸಬ್ ಇನ್ಸ್ಪೆಕ್ಟರ್ ಆತನ ಬಲಗಾಲಿಗೆ ಒಂದು ಗುಂಡ ನೋಡಿತಾರೆ. ಗುಂಡೊಡೆದಂತಹ ಬಳಿಕ ಆತನ ಇಲ್ಲಿಂದ ಮೆಗ್ಗಾನ್ ಆಸ್ಪತ್ರೆಗೆ ಮತ್ತು ಹಲ್ಲೆಗೊಳಗಾಗಿದ್ದಂತಹ ಇಬ್ಬರು ಪೊಲೀಸ್ ಪೇದೆಗಳನ್ನ ಅದೇ ಆಸ್ಪತ್ರೆಗೆ ಈಗಾಗಲೇ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸ್ತಿರುವಂತದ್ದು. ಸದ್ಯಕ್ಕೆ ಈ ಒಂದು ಜಬೀವುಲ್ಲಾ ಏನಿದ್ದಾನೆ ಈತನ ಒಂದು ಹಿನ್ನೆಲೆಯನ್ನ ನೋಡ್ತಾ ಹೋದಂತ ವೇಳೆಯಲ್ಲಿ ಈತ ಶಿವಮೊಗ್ಗ ಜಿಲ್ಲಾ ಪೊಲೀಸರ MOB ಲಿಸ್ಟ್ ನಲ್ಲಿ ಈತ ಇರುವಂತದ್ದು. ಸಾಕಷ್ಟು ರಾಬರಿ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಈ ರೀತಿಯಂತ ಒಂದು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ. ಜೊತೆ ಈತ ಅನೇಕ ಬಾರಿ ಜೈಲಿಗೆ ಹೋದ್ರು ಕೂಡ ಅಷ್ಟೇ ಜಾಮೀನ ಹೊರಗಡೆ ಬಂದ್ಬಿಟ್ಟು ಈ ರೀತಿಯಾದಂತಹ ದುಷ್ಕೃತ್ಯದಲ್ಲಿ ಭಾಗಿಯಾಗ್ತಿದ್ದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಇರುವಂತಹ ಮಾಹಿತಿ. ಆದ್ರೂ ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಮತ್ತೋರ್ವ ಪ್ರಮುಖ ಆರೋಪಿ ಕೂಡ ಈಗಾಗಲೇ ನಾಪತ್ತೆಯಾಗಿದ್ದು ಆತನಿಗೋಸ್ಕರ ತೀವ್ರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಬಹುತೇಕ ಆತನ ಬಗ್ಗೆ ಕೂಡ ಈ ಒಂದಷ್ಟು ಸುಳಿವು ಗೊತ್ತಾಗಿದ್ದು ಆದಷ್ಟು ಬೇಗ ಆತನನ್ನ ಬಂಧನ ಮಾಡುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಅಷ್ಟೇ ಶಿವಮೊಗ್ಗ ಪೊಲೀಸರು ಹೇಳ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಮಾಡಿದಂತಹ ಮೂವರನ್ನ ಈಗಾಗಲೇ ದೊಡ್ಡಪೇಟೆ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ. ಜೊತೆಗೆ ಮತ್ತೋರ್ವನಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದ್ದು ಸದ್ಯಕ್ಕೆ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತಲೂ ಕೂಡ ಅಷ್ಟೇ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಷ್ಟೇ ಪೊಲೀಸ್ ಸಿಬ್ಬಂದಿಗಳನ್ನ ಬಂದೋಬಸ್ತ್ಗೆ ಅಂತ ಈಗಾಗಲೇ ನೇಮಕ ಮಾಡಿಕೊಂಡಿದ್ದು ನಗರದ ಹೊರ ವಲಯದಲ್ಲಿಯೂ ಕೂಡ ಅಷ್ಟೇ ಚೆಕ್ ಪಾಯಿಂಟ್ ಗಳನ್ನು ಹಾಕೊಂಡು ಪ್ರತಿಯೊಂದು ವೆಹಿಕಲ್ ಗಳನ್ನು ಕೂಡ ಅಷ್ಟೇ ತಪಾಸಣೆಯನ್ನ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೂದಿ ಮುಚ್ಚಿದಂತ ಕೆಂಡದಂತೆ ಇವತ್ತು ಶಿವಮೊಗ್ಗ ಇದ್ದು ಪೊಲೀಸರು ಸಾಕಷ್ಟು ರೀತಿಯಂತ ಒಂದು ಅಲರ್ಟ್ ನಲ್ಲಿ ಇರುವಂತದ್ದು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಿಂದಲೂ ಕೂಡ ಅಷ್ಟೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನಿನ್ನೆ ನಡೆದಂತಹ ಘಟನೆಯ ಬಗ್ಗೆ ಏನಾಯ್ತು, ಯಾವ ರೀತಿಯ ಈ ಘಟನೆ ನಡೆಯಿತು, ಈಗ ಪ್ರೇಮ್ ಸಿಂಗ್ ಅವರ ಸ್ಥಿತಿ ಹೇಗಿದೆ, ಅಲ್ಲಿನ ಸಿಚುವೇಶನ್ ಏನು, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಪ್ರೇಮ್ ಸಿಂಗ್ ಸ್ನೇಹಿತರಾಗಿರುವಂತಹ ಹೀರಾರಾಮ್ ಅವರು ಈಗಾಗಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಹೀರಾರಾಮ್ ಅವರೇ. ಹೇಗಿದ್ದೀರಿ ಹೀರಾರಾಮ್? ನಿಮ್ಗೂ ಕೂಡ ಆ ಒಂದು ಗಲಾಟೆಯಲ್ಲಿ ಗಾಯ ಆಗಿತ್ತು, ನೀವು ಹೇಗಿದ್ದೀರಿ ಈಗ? ಈಗ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಏನಾಯ್ತು ಅನ್ನೋದನ್ನ ನಮ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ? ಯಾವ ರೀತಿಯಾಗಿ ಘಟನೆ ಆಯ್ತು? ನೀವು ಆಗಿರ್ಬೋದು ಅಥವಾ ಪ್ರೇಮ್ ಸಿಂಗ್ ಎಲ್ಲಿಗೆ ಹೋಗ್ತಾ ಇದ್ರಿ ಆ ಸಂದರ್ಭದಲ್ಲಿ, ಹೇಗಿತ್ತು ಸಿಚುವೇಶನ್? ನಮ್ಗೆ ಒಂಚೂರು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಹೇಗೆ ಹೀರಾರಾಮ್ ಅವರೇ? ಹಾಂ ಮೇಡಮ್, ನಮಗೆ ನಮ್ಮದು ಅಂಗಡಿ 3ರಿಂದ 3:15 ಬಂದ್ ಮಾಡ್ಕೊಂಡ ಪ್ರೇಮ್ ಸಿಂಗ್, ಆಮೇಲೆ ನಮ್ಮ ಇನ್ನೊಬ್ರು ಹುಡುಗರು ಮನೆಗೆ ಹೋಗ್ತಿದ್ರು. ಮಾತಾಡಿ, ಹೇಳಿ. ಅವ್ರು ಹೋಗ್ತಾ ಟೈಮಲ್ಲಿ ಆಗಿರೋದು ಮೇಡಮ್, ಅದು ತರಕಾರಿ ಮಾರ್ಕೆಟಲ್ಲಿ. ಓಕೆ, ಅದಕ್ಕಿಂತ ಮುಂಚೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಿತ್ತಾ ನಿಮಗೆ? ಯಾಕಂದ್ರೆ ಅಲ್ಲಿ ಒಂದಷ್ಟು ಗಲಾಟೆಗಳಾಗ್ತಾ ಇತ್ತು ಆ ಒಂದು AA ಸರ್ಕಲ್ನಲ್ಲಿ. ಬಟ್ ಆ ನಂತರ ಏನಾದರೂ ಆಗಬಹುದು ಇಂತಹ ಇನ್ಸಿಡೆಂಟ್ಗಳಂತ ಏನಾದರೂ ಕ್ಲೂ ಏನಾದರೂ ಇತ್ತ? ಅದಕ್ಕೋಸ್ಕರ ನೀವು ಅಂಗಡಿಗಳನ್ನ ಕ್ಲೋಸ್ ಮಾಡಿದ್ದ? ಇಲ್ಲ, ಎಲ್ಲರೂ ಮಾರ್ಕೆಟ್ ಬಂದ್ ಆಗಿದ್ದಕ್ಕೆ ನಾವು ಬಂದ್ ಮಾಡ್ಕೊಂಡು ಹೋಗ್ತಿದ್ವಿ. ಓಕೆ, ಏನಾಯ್ತು ಅಲ್ಲಿ? ನೀವು ಕೂಡ ಇದ್ರಿ ಆ ಪ್ಲೇಸ್ ಅಲ್ಲಿ ಏನಾಯ್ತು? ಎಷ್ಟು ಜನ ಬಂದ್ರು? ಏನ್ ಮಾಡಕ್ಕೆ ಅಂತ ಅವರೇ ಮೊದಲೇ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರ? ಅಲ್ಲಿನ ಒಂದು ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಹೀರಾರಾಮ್ ಅವರೇ. ಇಲ್ಲ ಮೇಡಮ್, ಆಕ್ಚುಲಿ ನಾವು ಇದ್ದಿಲ್ಲ, ನಮ್ಮ ಹುಡುಗರು ಇಬ್ರು ಇದ್ರು, ನಾವು ಇದ್ದಿಲ್ಲ ಅಲ್ಲಿ. ಅವರು ಆಗಿದ್ಮೇಲೆ ಫೋನ್ ಮಾಡಿದ್ಮೇಲೆ ನಾವು ಹೋಗಿ ಕರ್ಕೊಂಡ್ ಬಂದಿದ್ವಿ ಆಸ್ಪತ್ರೆ ಅಷ್ಟೇ. ಓಕೆ, ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ಗೂ ಕೂಡ ಗಲಾಟೆ ಆಗಿದ್ದ ಸಂದರ್ಭದಲ್ಲಿ ಏನಾದ್ರೂ ಗಾಯ ಆಗಿದೆಯಾ ಅಲ್ಲಿ? ಇಲ್ಲ, ಓಕೆ. ಈಗ ನೀವು ಮತ್ತು ಪ್ರೇಮ್ ಸಿಂಗ್ ಅವರು ಎಷ್ಟು ವರ್ಷದಿಂದ ಪರಿಚಿತರು? ಯಾವ ರೀತಿಯಾಗಿದ್ರು? ಯಾಕಂದ್ರೆ ಇವರನ್ನೇ ಟಾರ್ಗೆಟ್ ಮಾಡಿದ ಅಥವಾ ಬೇರೆ ಯಾರನ್ನಾದ್ರೂ ಒಂದು ಈ ರೀತಿಯಾಗಿ ಚಾಕುವಿನಿಂದ ಅವ್ರಿಗೆ ಇರಿಬೇಕು ಅಂತ ಪ್ಲಾನ್ ಆಗಿತ್ತಾ ಅಥವಾ ಇವರು ಸಿಕ್ಕಾಕೊಂಡಿದ್ದ? ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ ಮೇಡಮ್, ಅವರು ಅಂಗಡಿ ಬಾಗಿಲು ಹಾಕೊಂಡು ಮನೆಗೆ ಹೋಗ್ತಿದ್ದೆ ಅಷ್ಟೇ. ಅಂಗಡಿಯಲ್ಲಿ ಅಂದ್ರೆ ಅಂಗಡಿ ಪಕ್ಕದಲ್ಲೇ ಆಗಿರೋದಾ ಇದು?
ಹೌದು, ಅಂಗಡಿಯಿಂದ ಪಕ್ಕ ಸ್ವಲ್ಪ ಮುಂದೆ ಬರುವಾಗ ತರಕಾರಿ ಮಾರ್ಕೆಟಲ್ಲಿ. ಓಕೆ, ಪ್ರೇಮ್ ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ ಎಷ್ಟು ವರ್ಷದಿಂದ ಅವರು ಅಲ್ಲಿ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ, ಅಂದ್ರೆ ಅಲ್ಲಿನ ಜನರಿಗೆ ಅವರು ಪರಿಚಿತರ ಹೇಗೆ? ಇಲ್ಲ, ನಮ್ಮ ಅಂಗಡಿಯಲ್ಲಿ ಇರೋದು ಒಂದಿಂದ 1.5 ವರ್ಷ, ಇವಾಗ ಅಷ್ಟೇ ಬಂದಿರೋದು ಅಷ್ಟೇ ಅದು. ನೀವು ಮಾತಾಡಿಸಿದ್ರ ನಂತರ ಈ ಗಲಾಟೆ ಆದ್ಮೇಲೆ ಈ ಎಲ್ಲ ಪ್ರಕರಣಗಳಾಯ್ತು, ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದ್ರಲ್ಲ, ಆಮೇಲೆ ಮಾತನಾಡಿಸಿದ್ರಾ ನೀವು ಪ್ರೇಮ್ ಸಿಂಗ್ ಅವರನ್ನ? ಇವಾಗ ಮಾತಾಡಿ ಬಂದಿದ್ದೀವಿ. ಓಕೆ, ಹೇಗಿದ್ದಾರೆ? ಪರವಾಗಿಲ್ಲ ಅಂತ. ಏನ್ ಹೇಳಿದ್ರು? ಆ ಒಂದು ಸಿಚುವೇಶನ್ ಏನಾದರೂ ಎಕ್ಸ್ಪ್ಲೇನ್ ಮಾಡಿದ್ರ? ಅವ್ರು ಹೇಳಿದ್ರ ನಿಮ್ಗೆ? ಇಲ್ಲ, ನನಗೆ ಏನು ಹೇಳಿಲ್ಲ, ಹಂಗೆ ಅಷ್ಟೇ ಹೇಳಿದ್ರು. ಇಲ್ಲ, ಈ ಹುಡುಗರು 7-8 ದಿನ ಇದ್ರು, ನಮಗೆ ಅಂಗಡಿಯಿಂದ ಹೊಡೆದು ನಮಗೇನೋ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಅಷ್ಟೇ. ಈಗ ನೀವು ಹೇಳಿದ್ರಿ, ಅಂದ್ರೆ ನೀವು ಇರ್ಲಿಲ್ಲ ಆ ಸ್ಥಳದಲ್ಲಿ, ನಿಮ್ಮ ಅಲ್ಲಿನ ಹುಡುಗರು ಹೇಳಿದ್ರು, ಆನಂತರ ಇಮಿಡಿಯೇಟ್ ಆಗಿ ಹೋದ್ವಿ ಅಂತ. ನೀವು ಹೋದಂತಹ ಸಿಚುವೇಶನ್ ಹೇಗಿತ್ತು? ಅಲ್ಲಿ ಯಾವ ರೀತಿಯಾಗಿತ್ತು? ಜನ ಇದ್ರ ಅಲ್ಲೆಲ್ಲ ಸೇರಿದ್ರ ಹೇಗೆ? ಇಲ್ಲ, ಆ್ಯಕ್ಚುಲಿ ನನಗೆ ಫೋನ್ ಮಾಡಿದಾಗ ಅವನು ಅಲ್ಲಿ ಆ ಜಾಗದಿಂದ ಓಡೋಗಿದ್ದಕ್ಕೆ ನನಗೆ ಫೋನ್ ಮಾಡಿದ್ರು ಆ್ಯಕ್ಚುಲಿ. ಆಮೇಲೆ ಹೋಗಿ ನಾವು ಕರ್ಕೊಂಡ್ಬಂದೆ, ಆಸ್ಪತ್ರೆ ಕರ್ಕೊಂಡ್ಬಂದೆ ಅಷ್ಟೇ. ಓಕೆ, ಅಂದ್ರೆ ಈಗ ಇಂತಹ ಒಂದು ಘಟನೆಗಳು, ಈ ಬೇರೆ ಪ್ರಕರಣವನ್ನ ನಾವು ನೋಡಿದೀವಿ. ಮೊನ್ನೆ ಶನಿವಾರ ಆದಂತಹ ಗಲಾಟೆಗಳು, ಶನಿವಾರ ಆದಂತಹ ಒಂದಷ್ಟು ಬೇರೆ ಬೇರೆ ಘಟನೆಗಳನ್ನ ನಾವು ನೋಡಿದ್ರೆ ಈ ರೀತಿಯಾದಂತಹ ಸಿಚುವೇಶನ್ ಬರಬಹುದು ಅಂತ ಏನಾದರೂ ಎಲ್ರಿಗೂ ಕೂಡ ಒಂದಷ್ಟು ಆತಂಕ, ಭಯ ಇತ್ತಾ ಹೇಗೆ? ಮೇಡಮ್, ಅದು ಆತಂಕ ಭಯ ಅಂತ ಅಷ್ಟೇ, ನಮಗಂತ ಅಷ್ಟೇ ನೆನಚಿಲ್ಲ. ಈಗ ಏನಾಗಿದೆ ನನಗೆ ಗೊತ್ತಾಗ್ತಿಲ್ಲ, ಅದು ಹಂಗಾಯ್ತು ಅಂತೇಳಿ. ನಾವು ಡೆಲ್ಲಿ ಹೋಗೋ ಟೈಮಿಗೆ ನಾವು ಮನೆಗೆ ಹೋಗ್ತೀವಿ ಅಷ್ಟೇ. ಎಲ್ಲರೂ ಮಾರ್ಕೆಟ್ ಬಂದ್ ಆಗಿದ್ದಾಗ ನಾವು ಬಂದ್ ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಓಕೆ, ಅಂದ್ರೆ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಬೇರೆ ಇತ್ತು, ಸೆಲೆಬ್ರೇಷನ್ ಇತ್ತು, 3 ಗಂಟೆಗೆ ಪ್ರತಿದಿನ ಕೂಡ ಕ್ಲೋಸ್ ಮಾಡ್ತೀರಾ ಅಥವಾ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಇತ್ತು ಅಂತ ಕ್ಲೋಸ್ ಮಾಡಿದ್ರ? ಇಲ್ಲ, ನೀನೇ ಅದು ಸ್ವಲ್ಪ ಮಾರ್ಕೆಟ್ ಬಂದ್ ಆಗಿತ್ತು ಅಂತೇಳಿ 3 ಗಂಟೆ ಬಂದ್ ಆಗಿರೋದು. ಈಗ ಹೀರಾರಾಮ್ ಅವರೇ, ನಿನ್ನೆಯ ಒಂದು ಗಲಾಟೆಯ ಬಗ್ಗೆ ನೋಡೋದಾದ್ರೆ, ನೀವು ಹೇಳಿದ್ರಿ ಅಲ್ಲಿಂದ ಫೋನ್ ಮಾಡಿದ್ರು ನಮ್ಗೆ ಇದ್ದಂತ, ಅವ್ರ ಜೊತೆ ಯಾರ್ಯಾರಿದ್ರು? ಆಮೇಲೆ ಈಗ ಅಲ್ಲಿ ಬಂದ್ರಲ್ಲ, ಈಗ ಒಂದಷ್ಟು ಜನ ಬಂದಿದ್ದಾರೆ ಅಲ್ಲಿ ಆ ಗಲಾಟೆ ಆಗುವಂತಹ ಸಂದರ್ಭದಲ್ಲಿ, ಎಷ್ಟು ಜನ ಇದ್ರು? ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಇಲ್ಲ ಮೇಡಮ್, ಏನೋ ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲ. ಇವರು ಪ್ರೇಮ್ ಸಿಂಗ್ ಅವ್ರ ಜೊತೆ ಯಾರ್ಯಾರಿದ್ರು ಅವಾಗ? ನಮ್ಮ ಇನ್ನೊಬ್ರು ಹುಡುಗ ಇದ್ದು, ಅಂಗಡಿ ಹುಡುಗ. ಓಕೆ, ಧನ್ಯವಾದಗಳು ಹೀರಾರಾಮ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇಡೀ ಒಂದು ಘಟನೆಯ ಬಗ್ಗೆ ಸಾಕಷ್ಟು ಆತಂಕ ಕೂಡ ಇದೆ. ಯಾಕಂದ್ರೆ ನಿನ್ನೆ ಈ ಗಲಾಟೆ ಆಗೋದಕ್ಕಿಂತ ಮುಂಚೆ ಅಂಗಡಿಗಳನ್ನ ಕ್ಲೋಸ್ ಮಾಡಲಾಗ್ತಾ ಇತ್ತು, ಎಲ್ಲ ಮಾರ್ಕೆಟನ್ನು ಕ್ಲೋಸ್ ಮಾಡ್ತಾ ಇದ್ರು ಅಂತ ಹೇಳಿ ಅಂಗಡಿಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಆಗಿದೆ. ಇದರ ಬಗ್ಗೆ ನಿನ್ನೆ ಪ್ರೇಮ್ ಸಿಂಗ್ ಅವರ ಸ್ನೇಹಿತ ಏನ್ ಹೇಳಿದ್ದಾರೆ ನೋಡೋಣ. ಆಮೇಲೆ ಇನ್ನೂ 2 ಜನ ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡಿದ್ರು, ಮಾಸ್ಕ್ ಹಾಕಿದ್ರು. ಎಷ್ಟು ಜನ ಇದ್ರು ಗುಂಪು? 8 ಜನ. ಮಾಸ್ಕ್ ಹಾಕಿದ್ರು. ಫಸ್ಟ್ ಯಾರಿಗೆ ಒಬ್ರಿಗೆ ಹೊಡೆದ್ರು? ಅವ್ನು ಹೊಡೋಗ್ಬಿಟ್ಟ, ಅವ್ನು ಜೋರಿಂದ ಬಿತ್ತ ಕಡೆಗೆ. ಎಲ್ಲಿ ಹಾಕಿದ್ ಚಾಕು? ಹೊಟ್ಟೆಗೆ. ಈಗೇನು ಔಟ್ ಆಫ್ ಡೇಂಜರ್? ತರಕಾರಿ ಮಾರ್ಕೆಟ್ ಅಲ್ಲಿ 7-8 ಜನ. ಆಮೇಲೆ ಇನ್ನೂ 2 ಜನ ಓಡೋಗ್ಬಿಟ್ಟ, ಅವ್ನು ಬಿತ್ತ ಅಲ್ಲಿ. ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡಿದ್ರು, ಮಾಸ್ಕ್ ಹಾಕಿದ್ರು. ಎಷ್ಟು ಜನ ಇದ್ರು ಗುಂಪು? 8 ಜನ. ಮಾಸ್ಕ್ ಹಾಕಿದ್ರು. ಶಿವಮೊಗ್ಗದಲ್ಲಿ ನಿನ್ನೆ ಸಾವರ್ಕರ್ ವರ್ಸಸ್ ಟಿಪ್ಪು ಗಲಭೆ ನಡೆದಿದೆ. ಸಾವರ್ಕರ್ ಅವರ ಫ್ಲೆಕ್ಸ್ಗಳನ್ನ ಹಾಕ್ತೀವಿ ಅಂತ ಹೇಳಿ ಒಂದಷ್ಟು ಜನ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ.
ಆದ್ರೆ ಆ ಸಂದರ್ಭದಲ್ಲಿ ಟಿಪ್ಪು ಫೋಟೋವನ್ನ ಇಡ್ತೀವಿ ಅಂತ ಮತ್ತೊಂದು ಗುಂಪು ಬರುತ್ತೆ. ಆ ಸಂದರ್ಭದಲ್ಲಿ ಗಲಾಟೆ ಕೂಡ ನಡೆಯುತ್ತೆ. ಒಂದು ರೀತಿಯಾದಂತಹ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. ಸಾರ್ವಕರ್ ಫೋಟೋಗೆ ಪ್ರತಿಯಾಗಿ ಟಿಪ್ಪು ಫ್ಲೆಕ್ಸ್ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಬಟ್ ಪೊಲೀಸರು ಅದಕ್ಕೆ ಯಾವುದೇ ರೀತಿಯ ಅವಕಾಶವನ್ನ ಕೊಡೋದಿಲ್ಲ. ಎರಡು ಕೋಮುಗಳ ನಡುವೆ ಜಟಾಪಟಿ ನಡೆಯುತ್ತೆ. ಆ ನಂತರ ನಡೆದಿದ್ದೇ ಈ ಒಂದು ಗಲಾಟೆ. ಶಿವಮೊಗ್ಗದಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆಯಾದ ಹಿನ್ನೆಲೆಯಲ್ಲಿ ಕೊನೆಗೂ ಎಚ್ಚೆತ್ತುಕೊಂಡಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ. ನಗರದ ಹಲವು ಕಡೆ ಹಾಕಿದ್ದಂತಹ ಫ್ಲೆಕ್ಸ್ಗಳನ್ನ ತೆರವುಗೊಳಿಸಲಾಗಿದೆ. ಡಾಕ್ಟರ್ ಆರ್ ಸೆಲ್ವಮಣಿ ಸೂಚನೆಯ ಮೇರೆಗೆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಲಾಗಿದೆ. ಸುಮಾರು 80 ಮಂದಿ ಸಿಬ್ಬಂದಿ ಫ್ಲೆಕ್ಸ್ ಅನ್ನು ತೆರವುಗೊಳಿಸಿದ್ದಾರೆ. ಫ್ಲೆಕ್ಸ್ ತೆರವು ಮಾಡಿಸ್ತಾ ಇದ್ದಾರೆ ಪಾಲಿಕೆ ಆಯುಕ್ತ ಮಾಯಣ್ಣ ಗೌಡ ಅವರು. ಯಾಕಂದ್ರೆ ಇದೇ ಒಂದು ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟನೆ ಗಲಾಟೆ ಆಗಿರುವಂತದ್ದು. ನಿನ್ನೆ ಒಂದ್ ಕಡೆ ಟಿಪ್ಪು ಸುಲ್ತಾನ್ ಫೋಟೋಗಳನ್ನ ಹಾಕಬೇಕು, ಸಾವರ್ಕರ್ ಫ್ಲೆಕ್ಸ್ ಅನ್ನ ಹಾಕಬೇಕು ಅಂತ ಹೇಳಿ ಆರಂಭವಾದಂತಹ ಈ ಒಂದು ಗಲಾಟೆ ಕೊನೆಗೆ ಚಾಕು ಇಳಿತದಲ್ಲಿ ಕೊನೆಯಾಗಿದೆ. ಪ್ರೇಮ್ ಸಿಂಗ್ ಅನ್ನುವಂತಹ 20 ವರ್ಷದ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಆತನನ್ನ ಈಗಾಗಲೇ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ಗೃಹ ಸಚಿವರಾಗಿರ್ಬೋದು, ಉಸ್ತುವಾರಿ ಸಚಿವರ ಹೇಳುವ ರೀತಿಯಲ್ಲಿ ಅವರು ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಿದೆ. ಆದ್ರೆ ಇನ್ನೂ ಕೂಡ ಶಿವಮೊಗ್ಗದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಹಿಂದೆ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಂತಹ ಸಿಚುವೇಶನ್ ಇತ್ತು ಅಲ್ಲಿ ಅನ್ನೋದು ಗೊತ್ತಿದೆ. ಇನ್ನೂ ಕೂಡ ಆ ಪರಿಸ್ಥಿತಿಯ ಒಂದು ಆತಂಕದ ವಾತಾವರಣ ಶಿವಮೊಗ್ಗದಲ್ಲಿ ಇರುವಂತದ್ದು. ಕಳೆದ 2 ದಿನಗಳ ಹಿಂದೆ ಅಂದ್ರೆ ಶನಿವಾರ ಯಾವಾಗ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆನೇ ಅಲ್ಲಿ ಒಂದು ಮಾಲ್ನಲ್ಲಿ ಕಾರ್ಯಕ್ರಮವನ್ನ ಏರ್ಪಡಿಸಿತ್ತು. ಆ ಕಾರ್ಯಕ್ರಮದಲ್ಲಿ ವೀರ ಸಾವರ್ಕರ್ ಅವರ ಫೋಟೋವನ್ನ ಹಾಕಿದಂತಹ ಸಂದರ್ಭದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಬಂದು ಅದನ್ನ ತೆರವುಗೊಳಿಸಬೇಕು, ಅದನ್ನ ಹಾಕಬಾರದು ಅಂತ ಹೇಳಿ ಅಲ್ಲಿ ಬಂದು ಗಲಾಟೆಯನ್ನ ಮಾಡ್ತಾರೆ. ಆಗ ಅಲ್ಲಿ ಮತ್ತೆ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ, ಹಾಕಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಪ್ರಕರಣ ಅದರ ಮುಂದುವರಿದ ಭಾಗ ಅಂತಾನೆ ಹೇಳಲಾಗ್ತಾ ಇದೆ. ಗೃಹ ಸಚಿವರು ಕೂಡ ನಿನ್ನೆ ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ದಾರೆ. 2 ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆಯ ಮುಂದುವರಿದ ಭಾಗದ ಹಾಗೆ ಇದು ಕಾಣಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈಗ ನಿನ್ನೆ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಪ್ರೇಮ್ ಸಿಂಗ್ ಅನ್ನುವಂತಹ ವ್ಯಕ್ತಿಗೆ ಚಾಕುವಿನಿಂದ ಇರಿಯಲಾಗಿದೆ. ಈಗ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 144 ಸೆಕ್ಷನ್ ಅನ್ನ ಶಿವಮೊಗ್ಗದಲ್ಲಿ ಜಾರಿಗೊಳಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ. ಪ್ರವೀಣ್ ಕೊಲೆ ಕೇಸ್ನ ತನಿಖೆಯನ್ನ ತೀವ್ರಗೊಳಿಸಿದೆ ಎನ್ಐಎ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ಕೊಲೆಯ ಅಸಲಿ ಕಾರಣ. ನ್ಯೂಸ್ 8ನಲ್ಲಿ ಪ್ರವೀಣ್ ಹತ್ಯೆ ಕೇಸ್ನ ಪಿನ್ ಟು ಪಿನ್ ಮಾಹಿತಿ. ಎನ್ಐಎ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಈ ಪ್ರವೀಣ್ ಕೊಲೆಯ ಅಸಲಿ ಕಾರಣ ಏನು ಅನ್ನೋದು. ಸ್ಥಳೀಯ ಜನರಲ್ಲಿ ಭಯ ಹುಟ್ಟಿಸುವ ಉದ್ದೇಶದಿಂದ ಈ ಒಂದು ಹತ್ಯೆಯನ್ನ ಮಾಡಲಾಗಿದೆ. ಇದಕ್ಕಾಗಿ ಪ್ರವೀಣ್ ಕೊಲೆಗೆ ಸಂಚನ್ನ ರೂಪಿಸಿರುವಂತಹ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದ್ದು 4 ಆರೋಪಿಗಳ ವಿರುದ್ಧ ಎನ್ಐಎ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿದೆ. ದೆಹಲಿಯ ಎನ್ಐಎ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜಾಕೀರ್, ಮೊಹಮ್ಮದ್ ಶಫೀಕ್, ಶೇಖ್ ಸದ್ದಾಂ, ಅಬ್ದುಲ್ ಹಾರಿಸ್ ಇವರ ಬಗ್ಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಹತ್ಯೆಯ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಎನ್ಐಎ ಈಗಾಗಲೇ ಉಲ್ಲೇಖ ಮಾಡಿದೆ. ಸ್ಥಳೀಯರಿಗೆ ಭಯ ಹುಟ್ಟಿಸಬೇಕು ಅಂತ ಹೇಳಿ ಪ್ರವೀಣ್ ಹತ್ಯೆ ಮಾಡಿದ್ರ ಹಂತಕರು. ಸದ್ಯ ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಎನ್ಐಎ ತಂಡದವರು. ದೆಹಲಿಯ ಎನ್ಐಎ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಕೇಸನ್ನ ಎನ್ಐಎ ತನಿಖೆ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ಅಂಶಗಳು ಕೂಡ ಬಯಲಾಗಿದೆ. ಹಾಗೇನೆ ಈ 4 ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಎನ್ಐಎ ತನಿಖೆಯ ವೇಳೆ ಕೊಲೆಯ ಅಸಲಿ ಕಾರಣ ಏನು ಅನ್ನೋದು ಬಯಲಿಗೆ ಬಂದಿದೆ. ಸ್ಥಳೀಯ ಜನರಲ್ಲಿ ಭಯ ಹುಟ್ಟಿಸುವ ಉದ್ದೇಶದಿಂದನೇ ಈ ಒಂದು ಹತ್ಯೆಯನ್ನ ಮಾಡಲಾಗಿದೆಯಾ, ಇದಕ್ಕಾಗಿ ಪ್ರವೀಣ್ ಕೊಲೆಗೆ ಸಂಚು ರೂಪಿಸಿ ಮಾಹಿತಿಯನ್ನ ನೀಡಿರುವಂತಹ ಬಗ್ಗೆ ಈಗಾಗಲೇ ಮಾಹಿತಿ ದಾಖಲಾಗಿದ್ದು, ಹಾಗಾದ್ರೆ ಈ ಒಂದು ಎಫ್ಐಆರ್ ಅಲ್ಲಿ ಏನೇನಿದೆ, ಯಾವ ರೀತಿಯ ತನಿಖೆ ನಡೆದಿದೆ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾದಂತಹ ಬಯಲಾದಂತಹ ಅಂಶಗಳು ಏನೇನು?
ನವಿತಾ ಏನು ಬೆಳ್ಳಾರಿಯ ಒಂದು ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಿಂದ ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗ NIA ಅಧಿಕಾರಿಗಳು ತನಿಖೆಯನ್ನ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ FIR ಸಹ NIA ಅಧಿಕಾರಿಗಳು ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನು ಒಳಸಂಚು ರೂಪಿಸಿದ್ದಾರೆ ಅಂತೇಳಿ 120B ಮತ್ತೆ 302 ಕೊಲೆ ಪ್ರಕರಣ ಹಾಗೂ UAPA ಕಾಲಂಗಳಡಿ FIR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿದ್ದಾರೆ. ಪೊಲೀಸರ NIA ಅಧಿಕಾರಿಗಳ ತನಿಖೆ ವೇಳೆ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತೆ ಅವರು ಅದನ್ನ FIR ನಲ್ಲಿ ಉಲ್ಲೇಖ ಮಾಡಿರೋದು ಏನಂದ್ರೆ ಅವರು ಸ್ಥಳೀಯರಲ್ಲಿ ಭಯ ಮತ್ತೆ ಆತಂಕವನ್ನು ಹುಟ್ಟಿಸುವ ಸಲುವಾಗಿ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅಂತೇಳಿ ಆ ಒಂದು FIR ನಲ್ಲಿ ಒಂದು ಸೆಂಟೆನ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನಮಗೆ ತನಿಖೆಯಿಂದ ಗೊತ್ತಾಗಿದೆ ಅಂತೇಳಿ ಅದನ್ನ ಅಲ್ಲಿ ಉಲ್ಲೇಖ ಮಾಡಿರೋದು ಸಹ ನಾವು ಕಾಣಬಹುದು. ಇದರಿಂದ ಗೊತ್ತಾಗುತ್ತಾ ಏನು ಆರೋಪಿಗಳು ಆ ಒಂದು ಸ್ಥಳೀಯ ಭಾಗದಲ್ಲಿ ಮತ್ತೆ ಸ್ಥಳೀಯರಲ್ಲಿ ಒಂದು ಭಯವನ್ನು ಹುಟ್ಟಿಸುವಂತ ಸಲುವಾಗಿ ಪ್ರವೀಣ್ ನೆಟ್ಟಾರು ಅವರ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅಂತೇಳಿ ಈಗ ಇದರಿಂದ ಗೊತ್ತಾಗ್ತಿರೋದು. ಇದೇ ಅಂಶವನ್ನ FIR ನಲ್ಲೂ ಸಹ ಒಂದು NIA ಅಧಿಕಾರಿಗಳು ಉಲ್ಲೇಖ ಮಾಡಿ ಈಗ 4 ಮೇಲೆ ಒಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಈಗ 4 ಸಹ ಈಗ ವಿಚಾರಣೆಯನ್ನು ಸಹ ಮಾಡ್ತಾ ಇರೋದು. ಮತ್ತೆ ಇದರಲ್ಲಿ ಇನ್ನು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರಿಗೂ ಸಹ ಒಂದು NIA ಅಧಿಕಾರಿಗಳು ಒಂದು ಶೋಧವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಇನ್ನು ಬೇರೆ ಬೇರೆ ಆಯಾಮಗಳಲ್ಲಿ NIA ಅಧಿಕಾರಿಗಳು ತನಿಖೆಯನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಸ್ಥಳೀಯರಲ್ಲಿ ಭಯ ಹುಟ್ಟಿಸುವಂತಿರಬಹುದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಏನು ಒಳಸಂಚು ಇರಬಹುದು ಅಂತೇಳಿ ಈಗ ತನಿಖೆಯನ್ನ ಕೈಗೊಂಡಿರುವಂತದ್ದು. ಏನು ಇದಕ್ಕೂ ಮೊದಲು ಇದೇ ರೀತಿಯಾಗಿ ಒಂದು MOದಲ್ಲಿ ಒಂದು ಶಿವಮೊಗ್ಗದಲ್ಲಿ ಒಂದು ಅರ್ಶನ ಕೊಲೆ ಸಹ ಆಗಿತ್ತು. ಅಲ್ಲೂ ಸಹ ಒಂದು ಸಮಾಜದಲ್ಲಿ ಒಂದು ಭಯವನ್ನ ಹುಟ್ಟಿಸುವ ಸಲುವಾಗಿ ಶಿವಮೊಗ್ಗ ಅರ್ಶನ ಕೊಲೆ ಆಗಿತ್ತು. ಈಗ ಅದೇ ರೀತಿಯಾಗಿ ಇಲ್ಲೂ ಸಹ ಒಂದು ಏನು ಮಂಗಳೂರು ಮತ್ತೆ ಒಂದು ಆ ಒಂದು ಭಾಗ ಏನಿದೆ ಅಲ್ಲೂ ಸಹ ಒಂದು ಸ್ಥಳೀಯರಲ್ಲಿ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿಸುವ ಸಲುವಾಗಿ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಈಗ ಒಂದು ಆ ಒಂದು FIR ನಲ್ಲಿ ಕಾಣಬಹುದು. ಶರ್ಮಿತಾ, ನವಿತಾ, ಮುನಿರಾಜು, ಯಾರ್ಯಾರ ಬಗ್ಗೆ ಈಗಾಗಲೇ ಆ ಒಂದು FIR ಅಲ್ಲಿ ದೂರು ದಾಖಲಾಗಿದೆ, ಹಾಗೇನೆ ಈಗಾಗಲೇ ಸಾಕಷ್ಟು ತೀವ್ರಗತಿಯಲ್ಲಿ ಈ ಒಂದು ತನಿಖೆ ನಡೀತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತಲ್ವಾ ಅಂತ? ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 4 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ರು. ಈಗ ಆ 4 ಆರೋಪಿಗಳನ್ನು ಸಹ NIA ಅಧಿಕಾರಿಗಳು ತಮ್ಮ ಒಂದು ವಶಕ್ಕೆ ಪಡ್ಕೊಂಡು ಒಂದು ಹೆಚ್ಚಿನ ವಿಚಾರಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಆ ಒಂದು ಸ್ಥಳೀಯ ಭಾಗದಲ್ಲೇ ಆ ಒಂದು ಸುತ್ತಮುತ್ತಲಿನ ಏರಿಯಾದಲ್ಲೇ ಇರುವಂತಹ 4 ಆರೋಪಿಗಳು ಸಹ ಆ ಒಂದು FIR ಕಾಪಿಯಲ್ಲಿ ನೋಡ್ಬೋದು ನಾವು. 4 ಈಗ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಒಳಸಂಚು ರೂಪಿಸಿದಂತವ್ರು ಮತ್ತೆ ಹತ್ಯೆಗೆ ಸಂಬಂಧಪಟ್ಟಂತೆ ಕೆಲವರು ಏನು ಸಹಾಯ ಮಾಡಿದ್ರು ಅಂತವ್ರನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ. ಇನ್ನೂ ಸಹ ಕೆಲವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ NIA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಆ ಒಂದು ಕೇಸನ್ನ NIA ಅಧಿಕಾರಿಗಳು ತಮ್ಮ ಒಂದು ವ್ಯಾಪ್ತಿಗೆ ತೆಗೆದುಕೊಂಡು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಆ ಒಂದು NIA ಪೊಲೀಸರ FIR ನಲ್ಲಿದ್ದಂತಹ ಅಂಶಗಳೇನಿತ್ತು ಆ ಒಂದು ಯಥಾವತ್ತಾಗಿ ಅದನ್ನೇ ಇವರು ಸಹ ಒಂದು ತನಿಖೆಯನ್ನ ಕೈಗೊಂಡು ಈಗ ಏನು ಮುಂದಿನ ಒಂದು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇವತ್ತು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ವಿಜಯ್ ಘಾಟ್ಗೆ ತೆರಳಿ ವಾಜಪೇಯಿಯವರ ಸ್ಮಾರಕಕ್ಕೆ ನಮನ ಸಲ್ಲಿಸಿದರು. ವಿಜಯ್ ಘಾಟ್ನಲ್ಲಿನ ಅಟಲ್ ಬಿಹಾರಿ ವಾಜಪೇಯಿಯವರ ಸ್ಮಾರಕಕ್ಕೆ ತೆರಳಿದ ನಾಯಕರು ವಾಜಪೇಯಿ ಅವರಿಗೆ ನಮನವನ್ನ ಸಲ್ಲಿಸಿದ್ದಾರೆ. अक्षय सूरज अखंड धरती केवल काया जीती मरती। माननीय प्रधानमंत्री जी ने यहाँ पर श्रद्धेय अटल जी के परिवार के सदस्यगण भी मौजूद हैं। आदरणीय नमिता जी और आदरणीय रंजन भट्टाचार्य जी, वे कहते थे कितने पत्थर शेष न कोई जानता, अंतिम कौन पड़ाव नहीं पहचानता।